ಕುಡಿದ ಮತ್ನಲ್ಲಿ ಯದ್ವಾ ತದ್ವಾ ಕಾರನ್ನ ಚಾಲನೆ ಮಾಡಿರೋ ಆರೋಪ ಕೇಳಿಬಂದಿದೆ. ನಕಲಿ ಪತ್ರಕರ್ತನಿಗೆ ವಾಹನ ಸವಾರರು ಸರಿಯಾಗಿ ಗೋಸಾ ಕೊಟ್ಟಿದ್ದಾರೆ. ನವನಗರದಲ್ಲಿ ಕಾರು ಚಾಲಕನಿಗೆ ಥಳಿತ ಆಗಿರೋದು. 10ಕ್ಕೂ ಅಧಿಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಕಾರು. ಕುಡಿದ ನಶೆಯಲ್ಲಿ ಚಾಲಕ ಗುರುರಾಜ್ ಅವಾಂತರ ಮಾಡಿದ್ದಾನೆ. ಪ್ರಶ್ನೆ ಮಾಡಿದ ಸ್ಥಳೀಯರಿಗೆ ಆವಾಜ್ ಬೇರೆ ಹಾಕಿದಾನೆ. ಫಸ್ಟ್ ಆಫ್ ಆಲ್ ಕುಡ್ಕೊಂಡಿದ್ ಮತ್ತಲ್ಲಿ ಬಂದು ಯದ್ವಾ ತದ್ವಾ ಕಾರ್ ಡ್ರೈವ್ ಮಾಡಿದಾನೆ. ಅದರ ಮೇಲೆ ಪ್ರಶ್ನೆ ಮಾಡಿದ್ರೆ ಸ್ಥಳೀಯರ ಮೇಲೆ ಆವಾಜ್ ಹಾಕಿದಾನೆ. ಕಾರು ಅಡ್ಡಗಟ್ಟಿ ಚಾಲಕ ಗುರುರಾಜನ ಹೊರಗೆಳೆದು ಹಲ್ಲೆ ಮಾಡಲಾಯಿತು. ಸ್ಥಳಕ್ಕೆ ಬಾಗಲಕೋಟೆ ಸಂಚಾರಿ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ರು. ನಕಲಿ ಪತ್ರಕರ್ತನಿಗೆ ವಾಹನ ಸವಾರರು ಸರಿಯಾಗಿ ಗೂಸಾ ಕೊಡ್ತಾ ಇರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕುಡಿದ ಮತ್ತಲ್ಲಿ ಯದ್ವಾ ತದ್ವಾ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದು ಬೇರೆ ಬೇರೆ ವಾಹನಗಳಿಗೆ ಡಿಕ್ಕಿ ಹೊಡೆದಿರೋದು. 10ಕ್ಕೂ ಅಧಿಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಕಾರು. ಕುಡಿದ ನಶೆಯಲ್ಲಿ ಚಾಲಕ ಗುರುರಾಜ್ ಸಾಕಷ್ಟು ಅವಾಂತರಗಳನ್ನು ಮಾಡಿದ್ದಾನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತೀರಿ. ಕೆಲವರು ಪತ್ರಕರ್ತರು ಅಂತ ನಕಲಿ ಪತ್ರಕರ್ತರ ಸೋಗಿನಲ್ಲಿ ಜನಗಳನ್ನ ಹೆದರಿಸಬೇಕು ಬೆದರಿಸಬೇಕು ಅಂತ ಆವಾಜ್ಗಳು ಹಾಕ್ತಾ ಇರ್ತಾರೆ. ಅಂಥ ನಕಲಿ ಪತ್ರಕರ್ತನಿಗೆ ಸರಿಯಾಗಿ ಸಾರ್ವಜನಿಕರು ಹಿಡಿದು ಗೂಸಾ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕುಡ್ಕೊಂಡು ಬಂದು ಸಾಕಷ್ಟು ಅವಾಂತರಗಳನ್ನು ಮಾಡಿದ್ದಾನೆ. ಕುಡ್ದು ಮತ್ತಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು 10ಕ್ಕೂ ಹೆಚ್ಚು ವಾಹನಗಳಿಗೆ ಡಿಕ್ಕಿ ಬೇರೆ ಹೊಡ್ಕೊಂಡು ಒಂದು ಹೈ ಡ್ರಾಮಾನೇ ಕ್ರಿಯೇಟ್ ಮಾಡಿ ಸಾಕಷ್ಟು ಅವಾಂತರ ಸೃಷ್ಟಿಸಿರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಿಜಗುಣ, ಕುಡಿದ ಮತ್ತಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು 10ಕ್ಕೂ ಹೆಚ್ಚು ವಾಹನಗಳಿಗೆ ಡಿಕ್ಕಿ ಹೊಡೆದಂತ ನಕಲಿ ಪತ್ರಕರ್ತನಿಗೆ ಸರಿಯಾಗಿ ಹಿಡ್ಕೊಂಡು ಹೊಡೆದಿದ್ದಾರೆ ಅಲ್ಲಿನ ಸಾರ್ವಜನಿಕರು. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಪೊಲೀಸರ ವಶಕ್ಕೆ ಕೊಡ್ಬೋದಾಗಿತ್ತು. ಆದರೆ ಈ ರೀತಿ ಅವನಿಗೆ ಯಾವ ಥರ ಕಾಲಲ್ಲೆಲ್ಲ ಒದ್ದು ಮಾಡಿ ಒದಿತಾ ಇದ್ದಾರೆ. ಸದ್ಯ ಏನ್ ನಡೀತಾ ಇದೆ? ಈ ಘಟನೆ ಸಂಬಂಧ ಏನೆಲ್ಲ ಅಪ್ಡೇಟ್ಸ್ ಇದೆ ನಿಜಗುಣ? ಚಂದ್ರ, ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಜೋರಾಗಿರ್ತಕ್ಕಂಥದ್ದು ಏನು ಈ ನಮ್ಮ ಪವರ್ ಟಿವಿಯ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಕ್ಕಂಥದ್ದು. ಮತ್ತೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಅಪಘಾತಗಳಲ್ಲಿ ಕೂಡ ನಕಲಿ ಪತ್ರಕರ್ತರ ವಾಹನಗಳಿಂದ ಎಚ್ಚೆತ್ತವಾಗಿ ಅಡ್ಡಾದಿಡ್ಡಿ ಡ್ರೈವ್ ಮಾಡೋ ಮೂಲಕ ಮತ್ತು ಅವರು ಯಾರಾದ್ರೂ ಪೊಲೀಸರು ಕೈ ಮಾಡಿದ್ರೆ ಅವ್ರಿಗೂ ಕೂಡ ಧಮಕಿ ಹಾಕ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಏನು ಬಾಗಲಕೋಟೆ ನವನಗರದ ನಗರ ಭಾಗದಲ್ಲಿಯೇ ಒಬ್ಬ ನಕಲಿ ಪತ್ರಕರ್ತ ಅಡ್ಡಾದಿಡ್ಡಿಯಾಗಿ ಕಾರ್ ಚಲಾಯಿಸ್ತಾ ಬಂದು ಓವರ್ಫುಲ್ ಆಗಿ ಕುಡ್ದಿರ್ತಕ್ಕಂಥದ್ದು. ಮತ್ತೆ ಆತನಿಗೆ ಸ್ಥಳೀಯರು ಕೂಡ ಒಂದು ಜಮಾನಗೊಂಡು ಆತನ ಕಾರನ್ನ ತಡೆದು ಅಡ್ಡಗಟ್ಟಿ ಆತನನ್ನ ಕೆಳಗಿಳಿಸಿ ಪ್ರಶ್ನಿಸಿದಾಗ ಆ ಸ್ಥಳೀಯರ ಮೇಲೆ ಒಂದು ಹಲ್ಲೆಗೆ ಯತ್ನಿಸ್ತಕ್ಕಂಥ, ನಾನು ರಾಜ್ಯದ ಪ್ರತಿಷ್ಠಿತ ಸುದ್ದಿವಾಹಿನಿಯ ಏನು ಪತ್ರಕರ್ತನಿದ್ದೀನಿ ಅಂತಕ್ಕಂಥ ಒಂದು ಧಮಕಿಯನ್ನ ಹಾಕಿರ್ತಕ್ಕಂಥದ್ದು. ಅದನ್ನ ಕೇಳದ ಸ್ಥಳೀಯರು ಕೂಡ ಏನು ಸಖತ್ತಾಗಿಯೇ ಒಂದು ಗೂಸ ನೀಡಿರ್ತಕ್ಕಂಥದ್ದು. ತದನಂತರ ಪೊಲೀಸರಿಗೂ ಮಾಹಿತಿ ನೀಡಿರ್ತಕ್ಕಂಥದ್ದು. ಬಾಗಲಕೋಟೆ ನವನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆತನನ್ನ ವಶಕ್ಕೆ ಪಡೆದು ಆತನ ಹೆಚ್ಚಿನ ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈತ ಬಾಗಲಕೋಟೆ ಜಿಲ್ಲೆಯ ಕೆಲ ಭಾಗದಲ್ಲಿ ಬೇರೆ ಬೇರೆ ಸುದ್ದಿವಾಹಿನಿಗಳ ಹೆಸರನ್ನ ಹೇಳಿ ಸಾರ್ವಜನಿಕರನ್ನ ಏನು ಅವರನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತನಾಗಿದ್ದ ಅಂತಕ್ಕಂಥ ಮಾಹಿತಿ ಕೂಡ ಪೊಲೀಸರು ಕಲೆ ಹಾಕ್ತಿರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಹೊಡಿ